ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶೇಂಗಾ ಉಂಡೆ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಶೇರ್ ಮಾಡಬೇಕು ಅಂತೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ರುಚಿ ರುಚಿಯಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಾನಿಲ್ಲಿ ಒಂದು ಸೇರಾಗುವಷ್ಟು ಶೇಂಗಾನ ಕೆಂಪಗೆ ಹುರಿದು ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗಿಬೇಕಾಗುತ್ತೆ. ಹುರಿದು ಶೇಂಗಾ ಎಲ್ಲ ಆರಿದ ಮೇಲೆ ಸಿಪ್ಪೆ ತೆಕ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಸಿಪ್ಪೆನೆಲ್ಲ ನಾನು ತೆಗೆದುಕೊಂಡಿದ್ದೀನಿ. ಒಂದೊಂದು ಒತ್ತಿರುತ್ತೆ, ಆವಾಗ ಒಂದೊಂದು ಒತ್ತಿರೋದೆಲ್ಲ ತೆಕ್ಕೊಳ್ಬೇಕಾಗತ್ತೆ. ಈ ಥರ ಕೆಂಪು ಹುರ್ಕೊಂಡ್ರೆ ಚೆನ್ನಾಗಿ ಬರ್ತವೆ ಉಂಡೆಗಳು. ನೋಡ್ತಾ ಇರ್ಬೋದು ಶೇಂಗಾ ನೋಡ್ತಾ ಇದ್ದೀರಲ್ವ, ಇಷ್ಟ ಆಗಿದೆ. ಸೇರಿಗೆ ಕಡಿಮೆ ಆಗಿದೆ. ಬೆಲ್ಲ ಕೂಡ ನಾವು ಶೇಂಗಾ ಎಷ್ಟು ತೊಗೊಂಡಿರ್ತೀವಲ್ವ ಅಷ್ಟೇ ಬೆಲ್ಲ ತೊಗೊಳ್ಬೇಕಾಗತ್ತೆ. ಶೇಂಗಾ ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ 5 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ಸಣ್ಣ ಆದರೆ ಆಯಿತು. ನೋಡ್ತಾ ಇರ್ಬೋದು ನಾನಿಲ್ಲಿ ಉಂಡೆ ಕಟ್ತಾ ಇದ್ದೀವಿ, ಅಮ್ಮ ಕಟ್ತಾಯಿದ್ರು, ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ತಿಳಿಸಿ. ನಾಗರ ಪಂಚಮಿಗೆ ನಮ್ಮ ಕಡೆ ಶೇಂಗಾ ಉಂಡೆ, ಎಳ್ಳಿನುಂಡೆ, ಹೆಸರುಂಡೆ, ಈ ಥರ ತರಹದ ಉಂಡೆಗಳು ಮಾಡ್ತಾರೆ. ನಾವು 5 ದಿನಸಿನ ಉಂಡೆಗಳು ಕೂಡ ಮಾಡಿದ್ವಿ, ಹಾಗೆ ಇದು ಕೂಡ ಮಾಡಿದ್ದೀವಿ. 5 ದಿನಸಿನ ಉಂಡೆಗಳು ದೇವರಿಗೆ ಹಾಲಾಕಕ್ಕೆ ಅಂತೇಳಿ ನಾಗಪ್ಪಗ. ಇವಾಗ ಶೇಂಗಾ ಉಂಡೆ ಮನೆಯಲ್ಲರೂ ತಿನ್ನೋಕ್ಕೆ ಅಂತೇಳಿ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ನೋಡ್ತಾ ಇರ್ಬೋದು ಇಷ್ಟೇ ನೋಡಿ ಉಂಡೆ ಕಟ್ಟೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ. ನೀವು ಯಾವ್ಯಾವ ತರಹದ ಉಂಡೆಗಳು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಕೂಡ ಒಂದು ತಿಂದು ನೋಡಿದೆ, ತುಂಬ ಚೆನ್ನಾಗಿತ್ತು. ನೋಡಿ ಮುರಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ವಾವ್, ಸೂಪರಾಗಿರುತ್ತೆ. ಮಕ್ಕಳಿಗೂ ಮಾಡಿಕೊಡಿ, ಮಕ್ಕಳು ಕೂಡ ಗಟ್ಟಿಯಾಗಿರ್ತಾರೆ ಈ ಉಂಡೆಗಳು ತಿಂದರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.